ಹಲೋ, ಹಾಂ ಸರ್, ಬಂದ್ರಾ? ಹಾಂ, ಬಂದಿತ್ತು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇಂಟರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ. ಚಾನಲ್ಗೋಸ್ಕರ ಒಂದು ಒಳ್ಳೆ ಸಿಸ್ಟಮ್ ಬಿಲ್ಡ್ ಮಾಡಬೇಕು ಅಂತ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಅಂತ ಹುಡುಕ್ತಿದ್ದಾಗ ವಿಂಡೋಸ್ಗಿಂತ ಮ್ಯಾಕ್ ಮಿನಿ ಚೆನ್ನಾಗಿದೆ ಅಂತ ತುಂಬಾ ಜನ ಸಜೆಸ್ಟ್ ಮಾಡಿದ್ರು ವಿಡಿಯೋ ಎಡಿಟಿಂಗ್ ಅಂತಲೇ. ಗೇಮಿಂಗ್ ಆದ್ರೆ ವಿಂಡೋಸ್ ಚೆನ್ನಾಗಿರುತ್ತೆ, ಆಮೇಲೆ ತುಂಬಾ ದಿನ ಬಾಳಿಕೆ ಬರುತ್ತೆ ಮ್ಯಾಕ್ ಮಿನಿ. ಸೊ ಅದಕ್ಕೋಸ್ಕರ ನಾನು ಆಪಲ್ ಪ್ರಾಡಕ್ಟ್ನ ಮುಂಚೆ ಒಂದು ಸೆಕೆಂಡ್ಸ್ ಫೋನ್ ತಗೊಂಡು ಯೂಸ್ ಮಾಡಿದೆ. ಫುಲ್ ದುಡ್ಡು ಕೊಟ್ಟು ಹೊಸದಾಗಿ ನಾನು ಇದೇ ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಿರೋದು, ಅದು ಕೂಡ ಚಾನಲ್ಗೋಸ್ಕರ. ಸೊ ಅನ್ಬಾಕ್ಸ್ ಮಾಡೋಣ, ಬಂದೈತೆ. ಏನ್ ಫೀಲ್ ಗುರು, ಎಷ್ಟು ಕಾಂಪ್ಯಾಕ್ಟ್ ಆಗೈತೆ ಇದು, ಅಷ್ಟು ವರ್ಕ್ ಮಾಡುತ್ತಾ ಅಂತ ನಿಮ್ಗೆ ಅನ್ಸ್ಬೋದು. 4K ವಿಡಿಯೋನ ನೀವು 3 ಲೇಯರ್ ಅಲ್ಲಿ ಎಡಿಟ್ ಮಾಡಿದ್ರು ಚಿಂದಿಯಾಗಿ ಬರುತ್ತೆ, ಅಷ್ಟು ಅಡ್ವಾನ್ಸ್ ಆಗೈತೆ. ಬಟ್ ಇದು 256 GB ಇನ್ಬಿಲ್ಡ್ ಬಂದಿರುತ್ತೆ. ಡಿಸ್ಅಡ್ವಾಂಟೇಜಸ್ ಇದೆ ಅಂದ್ರೆ ಇದೊಂದು ಪವರ್ ಬಟನ್ ಕೆಳಗಡೆ ಕೊಟ್ಟಿದ್ದಾರೆ. ಅದ್ ಬಿಟ್ರೆ 256 GB, ಇದನ್ನ ನೀವು 512 GB ತಗೋತೀನಿ ಅಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. 256 GB ಆಗಿರೋದ್ರಿಂದ ಕಮ್ಮಿ. 3.5mm ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ, ಮತ್ತೆ ಟೈಪ್ ಸಿ ಥಂಡರ್ ಬೋಲ್ಟ್ ಕೊಟ್ಟಿದ್ದಾರೆ. ಇದು ಪವರ್ ಬಟನ್ ಇಂಡಿಕೇಶನ್, ಆನ್ ಆದಾಗ ಮಾನಿಟ್ರು. ಮತ್ತೆ ಇದು ಪವರ್ ಬಟನ್, ಒಂದು ಇಂಟರ್ನೆಟ್ ಕೇಬಲ್, HDMI ಪೋರ್ಟು, ಮತ್ತೆ ಟೈಪ್ ಸಿ ಕೇಬಲ್. ಇಷ್ಟು ಕಾಂಪ್ಯಾಕ್ಟ್ ಆಗೈತೆ. 60,000 ರೂಪಾಯಿಂದು ನಾವು CPU ಬಿಲ್ಡ್ ಮಾಡಿದ್ರೆ ಏನ್ ಪವರ್ ಇರುತ್ತೆ ಅದಕ್ಕಿಂತ ಪವರ್ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಇದು ನಿಮ್ಗೆ ಲಾಂಗ್ ಟರ್ಮ್ ರನ್ ಬರುತ್ತೆ. ವಿಂಡೋಸ್ PC ಎಲ್ಲ ನಿಮ್ಗೆ ಇಷ್ಟು ಒಂದು 3 ವರ್ಷ 4 ವರ್ಷ ಆಯ್ತು ಅಂದ್ಮೇಲೆ ಮತ್ತೆ ಅಪ್ಡೇಟ್ ಬೇಕಾಗುತ್ತೆ. ಗ್ರಾಫಿಕ್ ಕಾರ್ಡ್ ಆಗ್ಬೋದು, ಅದ್ರದ್ದು ರ್ಯಾಮ್ ಅವೆಲ್ಲ ಅಪ್ಡೇಟ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಬಟ್ ಆಪಲ್ ಆ ರೀತಿ ಅಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅರೌಂಡ್ ಒಂದು 7 ರಿಂದ 8 ವರ್ಷ ಆ ಥರ ಬರುತ್ತೆ. ಅಟ್ಲೀಸ್ಟ್ 7 ರಿಂದ 8 ವರ್ಷ ಬಂದ್ರೆ ನಮ್ಮ ವಿಡಿಯೋ ಎಡಿಟಿಂಗ್ ವರ್ಕ್ಗೆ ಅಟ್ಲೀಸ್ಟ್ 4 ವರ್ಷನಾದ್ರು ಬಂದೇ ಬರುತ್ತೆ. ಮ್ಯಾಕ್ ಮಿನಿ M4 ತುಂಬಾ ವೆಯ್ಟ್ ಮಾಡ್ತಿದ್ದು, ಇದೇ ಫಸ್ಟ್ ಟೈಮ್ ಮ್ಯಾಕ್ ಆಪಲ್ ಪ್ರಾಡಕ್ಟ್ ನ ಹೊಸದಾಗಿ ತರಿಸಿ ಅನ್ಬಾಕ್ಸ್ ಮಾಡಿರೋದು. ಇದಕ್ಕಿಂತ ಮುಂಚೆ ಆಪಲ್ ಮೇಲಿರೋ ಯಾವ ರೀತಿ ಇರುತ್ತೆ ಯೂಸ್ ಮಾಡಕ್ಕೆ ಅನ್ಬಿಟ್ಟು ನಾನು ಫೋನ್ ಎಲ್ಲ ಸೆಕೆಂಡ್ಸ್ ತಗೊಂಡು ಯೂಸ್ ಮಾಡಿದ್ದೆ. ಬಟ್ ಅವಾಗ ಯಾವಾಗ್ಲೂ ಹೊಸದ್ ತಗೊಂಡಿರ್ಲಿಲ್ಲ. ಖುಷಿ ಆಗ್ತಿದೆ. 2 ದಿನ ಆಗಿರೋದು. ವೆಬ್ಸೈಟ್ ಅಲ್ಲಿ 60,000 ಇದೆ, ಬಟ್ ಸ್ಟೂಡೆಂಟ್ ಆಫರ್ ಅಲ್ಲಿ ನಾನು 50,000 ರೂಪಾಯಿ ತಗೊಂಡಿದ್ದೀನಿ. ಇದೊಂದು ಪವರ್ ಕೇಬಲ್ ಕೊಟ್ಟಿದ್ದಾರೆ. ಕೇಬಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. US ಅಲ್ಲಿ ಏನ್ ಪ್ಲಗ್ ಯೂಸ್ ಮಾಡ್ತಾರೆ ಆ ತರ ಪ್ಲಗ್, ನಾವು ಇಂಡಿಯನ್ ಪ್ಲಗ್ ಅಲ್ಲ, ಬಟ್ ನಮ್ಮಲ್ಲೂ ನಡೆಯುತ್ತೆ. ಅದು ಬಿಟ್ರೆ ಬೇರೆ ಇನ್ನೇನಿದೆ, ಕಾಂಟ್ಯಾಕ್ಟು, ಮತ್ತೆ ಯಾವ್ದಾವ್ದು ಬೋಲ್ಟ್ ಕೊಟ್ಟಿದ್ದಾರೆ ಅಂತ, ಪವರ್ ಆನ್ ಮಾಡೋದು, ಮತ್ತೆ ಟೈಪ್ ಸಿ, ಮತ್ತೆ ಇಂಡಿಕೇಶನ್ ಲೈಟು, ಹೆಡ್ಫೋನ್ ಜಾಕು, ಪವರು, ಇಂಟರ್ನೆಟ್ ಕೇಬಲ್, HDMI ಕೇಬಲ್, ಥಂಡರ್ ಬೋಲ್ಟು, ಇವಿಷ್ಟು ಕೊಟ್ಟಿದ್ದಾರೆ. ಮತ್ತೆ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ತೋರಿಸಿದ್ದಾರೆ. ಇದು ಇಂಟ್ರೊಡಕ್ಷನ್, ಯಾವ ರೀತಿ ಆನ್ ಮಾಡಿ ಹೆಂಗೆ ಯೂಸ್ ಮಾಡೋದು ಅಂತ. ಸ್ಟಿಕ್ಕರ್ ಮಾತ್ರ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಬಾಕ್ಸ್ ಒಳಗೆ ಇನ್ನೇನಿಲ್ಲ. ಇಷ್ಟು ಪ್ರಾಡಕ್ಟ್ ನ ಕೊಟ್ಟಿದ್ದಾರೆ. ಯೂನಿಕ್ ಅನ್ಸಿದ್ದು ಇದು ಪವರ್ ಬಟನ್ ಏನಕ್ಕೆ ಕೆಳಗೆ ಕೊಟ್ಟವ್ರೆ ಅಂತ ಗೊತ್ತಿಲ್ಲ. ಈಗ ನಾವು ಪ್ರತಿ ಸತಿ ಆನ್ ಮಾಡ್ಬೇಕಂದ್ರೆ ಇದನ್ನ ಹಿಂಗ್ ತೆಗಿ ಮತ್ತೆ ಪವರ್ ಬಟನ್ ಪ್ಲಸ್ ಆನ್ ಮಾಡ್ಬೇಕು. ಮೋಸ್ಟ್ಲಿ ಇದನ್ನ ಕ್ಲೀನ್ ಮಾಡ್ಲಿ ಬ್ಯಾಕ್ ಸೈಡ್ ಅಂದ್ಬಿಟ್ಟು ಈ ತರ ಪವರ್ ಬಟನ್ ಕೊಟ್ಟವ್ರ. ಅಂತೂ ಮ್ಯಾಕ್ ಮಿನಿ ಅನ್ಬಾಕ್ಸ್ ಮಾಡಾಯ್ತು. ಈಗ ಮಾನಿಟರ್ 24 ಇಂಚು ಕರ್ವ್ಡ್ ಮಾನಿಟರ್ 60 ಸೆಂಟಿಮೀಟರ್. ಇದರಲ್ಲಿ ಕಲರ್ಸು 16.7 ಮಿಲಿಯನ್ ಕಲರ್ಸು, ಲೋ ಬ್ಲೂ ಲೈಟು, ಬ್ಲಿಂಕಿಂಗ್ ಫ್ರೀ, ವಾಲ್ ಮೌಂಟಿಂಗು ಎಲ್ಲ ಆಪ್ಷನ್ ಕೊಟ್ಟವ್ರೆ. ಮತ್ತೆ ಅದ್ ಬತ್ತೋದ್ರೆ ಹಿಂದ್ಗಡೆ 3 years ವಾರಂಟಿ ಕೊಡುತ್ತೆ. ಅಂದ್ರೆ ಫಿಸಿಕಲ್ ಡ್ಯಾಮೇಜ್ ಇರಲ್ಲ. ಇಫ್ ಇನ್ ಕೇಸ್ ವರ್ಕ್ ಆಗಲ್ಲ ಆ ಥರ ಏನಾರಾಯ್ತು ಅಂದ್ರೆ 3 years ವಾರಂಟಿ ಸಿಗುತ್ತೆ. ಫುಲ್ HD ಡಿಜಿಟಲ್ ಕ್ರಿಸ್ಟಲ್, VGA ಪೋರ್ಟು, HDMI ಪೋರ್ಟು, DC ಪೋರ್ಟು, 100Hz ಡಿಸ್ಪ್ಲೇ ಸಿಗ್ತಾ ಇರೋದು. ಸೊ ಒಳಗಡೆ ಹೇಗಿದೆ ಅನ್ಬಾಕ್ಸ್ ಮಾಡ. EVM ಅಂತ ಇದು ಕೇಳಿರಲ್ಲ, ಈ SSD ಎಲ್ಲ ಬರುತ್ತಲ್ಲ, SSD ಪ್ರಿಂಟರು, ಸೊ ಅವೆಲ್ಲಕ್ಕೂ ಯೂಸ್ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋರೆ, ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಅವ್ರದೇ ಮಾರ್ಕೆಟಿಂಗ್ EVM. ಇದ್ರೊಳಗಡೆ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ, ಯಾವ ರೀತಿ ಯೂಸ್ ಮಾಡಬೇಕು, ಏನು ಇಂಟ್ರೊಡಕ್ಷನ್. ಇದು ಆಕ್ಚುಲಿ ಕರ್ವ್ಡ್ ಡಿಸ್ಪ್ಲೇ, ಕರ್ವ್ಡ್ ಮಾನಿಟ್ರು. ಇದಾದ್ಮೇಲೆ ಇದು ವಾಲ್ ಮೌಂಟ್ಗೆನೂ ನೆಟ್ ಕೊಟ್ಟಿದ್ದಾರೆ. ಇಷ್ಟು ಬಿಟ್ರೆ ಬೇರೆ ಏನೇನಿಲ್ಲ ಕವರಲ್ಲಿ, ಹೀಗೆ ಇರಲಿ. ಮತ್ತೆ ಇದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಮೆಟಲ್ ಸ್ಟ್ಯಾಂಡು ಚೆನ್ನಾಗೈತೆ, ಕ್ಯಾಸ್ಟರ್ ಎಂದು.
ಕೆಳಗಡೆ ಗ್ರಿಪ್ಪರ್ ಎಲ್ಲ ಆಲ್ರೆಡಿ ಹಾಕಿದ್ದಾರೆ. ಇದು ಆ ಸ್ಟ್ಯಾಂಡಿಗೆ ಮೌಂಟು ಲಾಕ್ ಮಾಡೋಕ್ಕೆ ಈ ರೀತಿ ಇದನ್ನು ಪ್ರೆಸ್ ಅಷ್ಟೇ ಮುಗೀತು. ಆ್ಯಕ್ಚುಲಿ ಇದು ಕರ್ವ್ ಡಿಸ್ಪ್ಲೇ. ಒಂದು ಕೇಬಲ್ ಕೊಟ್ಟಿದ್ದಾರೆ. ಮತ್ತು ಇದು ಪವರ್ ಕ್ಲಿಪ್ಪು. ಕೇಬಲ್ ಕ್ವಾಲಿಟಿ ಚೆನ್ನಾಗೈತೆ. CPU ಇಂದ HDMI CPU ಇಂದ ಮಾನಿಟರ್ ಕನೆಕ್ಟ್ ಮಾಡೋಕ್ಕೆ HDMI ಕೇಬಲ್ ಕ್ವಾಲಿಟಿ ಚೆನ್ನಾಗೈತೆ. ಬಟ್ ಚಾರ್ಜರ್ ಕ್ವಾಲಿಟಿ ಅಷ್ಟು ಚೆನ್ನಾಗೈತೆ ಅಂತ ನನಗೇನು ಅನಿಸ್ತಿಲ್ಲ. ಇನ್ನು ಬಾಕಿದೆಲ್ಲ ಚೆನ್ನಾಗೈತೆ. ಸೊ ಈಗ ಬನ್ನಿ ಮೇನ್ ಪ್ರಾಡಕ್ಟ್ಗೆ ಅನ್ಬಾಕ್ಸ್ ಮಾಡಿ. ವೈಟ್ ಕಲರು ತುಂಬ ಯೂನಿಕ್ ಆಗಿರುತ್ತೆ ಅಂತ ತರಿಸಿದ್ದೀನಿ. ಮ್ಯಾಕ್ ಮಿನಿನೂ ವೈಟ್ ಬ್ಲ್ಯಾಕ್ ಸ್ಟೀಲು, ಬಟ್ ಆ ಕಲರ್ಗೆ ಸೂಟ್ ಆಗುತ್ತೆ ಅಂತ ತರಿಸಿದ್ದೀನಿ. ಕರ್ವ್ ಡಿಸ್ಪ್ಲೇ. ಫೀಲೇ ಒಂಥರ ಚೆನ್ನಾಗೈತೆ. ಕರ್ವ್ ಡಿಸ್ಪ್ಲೇ ಮಾನಿಟರ್ ಅನ್ಬಾಕ್ಸ್ ಮಾಡಿದೆ. ಸೈಡು ಒಂದು HDMI ಪೋರ್ಟ್ ಕೊಟ್ಟಿದ್ದಾರೆ, VGA ಕೇಬಲ್ ಕೊಟ್ಟಿದ್ದಾರೆ, ಮತ್ತು ಆಡಿಯೋ ಕೇಬಲು ಮತ್ತು DC ವೋಲ್ಟು 12 ವಾಟ್ಸು. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅದರೊಳಗೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗೈತೆ. ಹಿಂದ್ಗಡೆ ಗಟ್ಟಿ ಹಾರ್ಡ್ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ. ಇದು ಮೂಡ್ಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಪವರ್ ಬಟನ್ನು ಇದೆಲ್ಲ ಹಿಂದ್ಗಡೆ ಕೊಟ್ಟಿದ್ದಾರೆ. ಕೆಳಗಡೆನೂ ಕೂಡ ಮೆಟಲ್ ಇಲ್ವೇ, ಸೈಡಲ್ಲೂ ಕೂಡ ಮೆಟಲ್ನ ಯೂಸ್ ಮಾಡಿದ್ದಾರೆ. ಬಟ್ ಬ್ಯಾಕ್ ಸೈಡ್ ಮಾತ್ರ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ. ಇದನ್ನ ಮೌಂಟ್ ಮಾಡೋಣ ಈಗ. ಇದೆಲ್ಲ ಏನಂದ್ರೆ ಸ್ಮೂತ್ ಇರೋ ಟೇಬಲ್ ಮೇಲೆ ಒಂಥರ ಹಾರ್ಡ್ ಆಗಿ ಇಟ್ಕೊಳ್ಳುತ್ತೆ ಅದು ಗ್ರಿಪ್ನೆಸ್ನ. HDMI ಕೇಬಲ್ ಎಲ್ಲ ಈಗಲೇ ಕನೆಕ್ಟ್ ಮಾಡಿಬಿಡ್ತೀನಿ. ಇಷ್ಟು ಸೆಟಪ್ ಆಯಿತು. ಬಟ್ ಅದರ ಪ್ರಾಬ್ಲಮ್ ಏನಂದರೆ, ಈಗ ನಾನು ತರಿಸಿರೋದು ವೈರ್ಲೆಸ್ ಕೀಬೋರ್ಡು ಮೌಸು. ಅದನ್ನು ನಾವು ಡೈರೆಕ್ಟ್ ಕನೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಸ್ಟಾರ್ಟಿಂಗ್ ಮ್ಯಾಕ್ ಮಿನಿನ ಆನ್ ಮಾಡಿದಾಗ ಅದನ್ನು ಫುಲ್ ಆನ್ ಹಾಕಿ ಅದ್ರದ್ದು ಸೆಟ್ಟಿಂಗ್ಸ್ ಎಲ್ಲ ಸೇವ್ ಮಾಡೋಕ್ಕೋಸ್ಕರ ನಾವು ವೈರ್ ಕೇಬಲ್ನ ಕನೆಕ್ಟ್ ಮಾಡ್ಕೋಬೇಕು 1-2 ನಿಮಿಷ. ಅದು ಎಲ್ಲ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದು ಲಾಗಿನ್ ಆದ್ಮೇಲೆ ಬೇಕಾದ್ರೆ ನಾವು ಬ್ಲೂಟೂತ್ನ ಕನೆಕ್ಟ್ ಮಾಡಿ ವೈರ್ಲೆಸ್ ಕೀಬೋರ್ಡು ಮೌಸ್ನ ಯೂಸ್ ಮಾಡಬೇಕು. ಮ್ಯಾಕ್ ಮಿನಿ ತರಿಸಾದ್ಮೇಲೆ ಕನೆಕ್ಟರ್ಗಳು ಇರಲಿಲ್ಲ ಅಂದ್ಬಿಟ್ಟು ಅವತ್ತು ಮುಂದೆ ಕಂಟಿನ್ಯೂ ಮಾಡ್ದೇನೆ. ಇವಾಗ ಅಡಾಪ್ಟರ್ ಎಲ್ಲ ತಂದಿದ್ದೀನಿ. ಅದು ಬಂದ್ಬಿಟ್ಟು ಜಂಕ್ಷನ್ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತೀನಿ ಈಗ. ಇದು ಮಾನಿಟ್ರ್ ಮತ್ತು ಈ ಮ್ಯಾಕ್ ಮಿನಿ ಎರಡನ್ನೂ ಒಂದೇ ಸಾಕೆಟ್ ಕನೆಕ್ಟ್ ಮಾಡೋಕ್ಕೆ ಇರಲಿಲ್ಲ. ಸೊ ಅದಕ್ಕೆ ಈ ಜಂಕ್ಷನ್ ಬಾಕ್ಸ್ ಎಕ್ಸ್ಟ್ರಾ ತಂದೈತೆ. ಇದಕ್ಕೆ ಮಾನಿಟ್ರು ಮತ್ತು ಮ್ಯಾಕ್ ಮಿನಿ ಕನೆಕ್ಟ್ ಮಾಡಾಯಿತು. ಈಗ HDMI ಕೇಬಲಿಂದ ಮ್ಯಾಕ್ ಮಿನಿಗೂ ಮತ್ತು ಮಾನಿಟರ್ಗೂ ಕನೆಕ್ಟ್ ಮಾಡಿದ್ರೆ ಇದ್ರದ್ದು ಸೆಟಪ್ ಮುಗಿಯುತ್ತೆ. ಇದು ಸೆಟಪ್ ಆಯಿತು. ಈಗ ಇದು ಎಕ್ಸ್ಟೆಂಡರು ಅಂದರೆ USB ಕೇಬಲ್ ಕನೆಕ್ಟ್ರ್ ಕೊಟ್ಟಿಲ್ಲ ಇವರು ಮ್ಯಾಕ್ ಮಿನಿಲಿ. ಸೊ ಅದಕ್ಕೋಸ್ಕರ ಇದು ಕೀಬೋರ್ಡಲ್ಲಿ ಸಣ್ಣ ಪುಟ್ಟ ಯೂಸರ್ ಮೆನುವರು ಮತ್ತು ಇದು ವೈರ್ಲೆಸ್ ಕೀಬೋರ್ಡ್ ಅದರಿಂದ ಈ ಕನೆಕ್ಟ್ರನ್ನ ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗೋಲ್ಲ. ಸೊ ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಈಗ ಬೇಕಂದರೆ ಚಾರ್ಜರ್ ಹಾಕ್ಕೋಬೋದು. ಇದು ಎಕ್ಸ್ಟ್ರಾ ಚಾರ್ಜರ್ ಕೇಬಲ್ ಕೊಟ್ಟವ್ರೆ. ಈಗ ಆನ್ ಮಾಡೋಣ. ಆನ್ ಆಗಿದೆ. ವೆಲ್ಕಮ್ ಅಂತ ಬರ್ತಿದೆ. ನಿಮಗೂ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಲ್ಯಾಂಗ್ವೇಜ್ ಎಲ್ಲ. ಸ್ಟಾರ್ಟಿಂಗ್ ಕೇಳಿದಾಗ ನಿಮಗೆ ಲ್ಯಾಂಗ್ವೇಜು ಎಲ್ಲ ಕೇಳುತ್ತೆ. ಈಗ ಪಾಸ್ವರ್ಡ್ ಎಲ್ಲ ಅಪ್ಡೇಟ್ ಮಾಡಾಗಿದೆ. ಈ ಥರ ಕಾಣ್ತಿದೆ ಸೆಟಪ್ಪು. ಕರ್ವ್ ಡಿಸ್ಪ್ಲೇ ಆಗಿರೋದ್ರಿಂದ ಒಂಥರ ಹೈ ಬ್ರೈಟ್ನೆಸ್ಸಲ್ಲಿ ಕಲರ್ಸ್ ಎಲ್ಲ ಸಗದಾಗಿ ಕಾಣ್ತೈತೆ. ಸೊ ವಿಡಿಯೋ ಎಡಿಟ್ ಮಾಡ್ತಾ ಯಾವ ರೀತಿ ಇರುತ್ತೆ ನೋಡಬೇಕು. ಇವಾಗ ಅರೌಂಡು 60-64 ಸಾವಿರ ಇದಕ್ಕೆ ಅಮೌಂಟ್ ಹಾಕಿರೋದು. ಬಟ್ ಇದು ಮುಂದೆ ಇನ್ನೂ ವೀಡಿಯೋ ಮಾಡ್ತಾ ಇರ್ತೀನಿ, ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ತೀನಿ ಎಷ್ಟಾಯಿತು ಏನು ಅಂತ. ಸೊ ಇವಾಗ ಇಷ್ಟು ಸೆಟಪ್ಗೆ 63-64 ಸಾವಿರ ರೂಪಾಯಿ ಆಗೈತೆ. ಟೇಬಲು ಮತ್ತು ಮಾನಿಟ್ರು, ಮ್ಯಾಕ್ ಮಿನಿ ಮತ್ತು ಎಕ್ಸ್ಟೆಂಡರು. ಇನ್ನು ಇದಕ್ಕೆ ಒಂದು ಎಕ್ಸ್ಟ್ರಾ SSD ತೊಗೋಬೇಕು. ಯಾಕಂದರೆ ಇದರಲ್ಲಿ 260 GB ಮಾತ್ರ ಕೊಟ್ಟಿರೋದು. ಸೊ ಅದಕ್ಕೋಸ್ಕರ ಸಾರೆಲ್ಲ ಒಂದು 512 GB SSD ಒಂದು ಎಕ್ಸ್ಟ್ರಾ ತೊಗೊಂಡ್ರೆ ಇನ್ನೂ ಸ್ಪೀಡಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಸ್ಟೋರೇಜು ಕೂಡ ಇಟ್ಕೋಬೋದು, ಎಷ್ಟು ಬೇಕಷ್ಟು ಸ್ಟೋರೇಜ್ನು ಕೂಡ ಇಟ್ಕೋಬೋದು. ಸೊ ಇನ್ನೂ ಹೆಲ್ಪ್ ಆಗುತ್ತೆ. ಸೊ ಇದು ನೋಡಿ, ಇದು ಫುಲ್ ಸೆಟಪ್ ಆಗಿದೆ ಈಗ ಮ್ಯಾಕ್ ಮಿನಿದು. ಇದಿಷ್ಟು ಮ್ಯಾಕ್ ಮಿನಿ ಬಗ್ಗೆ ವಿಡಿಯೋ ತಿಳಿಸೋಂಥ ವಿಡಿಯೋ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.